ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಎಲ್ಲ ವೀಕ್ಷಕರಿಗೂ ಕೂಡ ತತ್ವಜ್ಞಾನಿಗಳ ದಿನದ ಹಾರ್ದಿಕ ಶುಭಾಶಯಗಳು. ಭಾರತದ ಘನ ಸರ್ಕಾರವು ಶಂಕರ ಭಗವತ್ಪಾದರ ಜಯಂತಿಯನ್ನು ಜಾಗತಿಕ ತತ್ವಜ್ಞಾನಿಗಳ ದಿನವಾಗಿ ಆಚರಿಸಬೇಕು ಅಂತ ಹೇಳಿದೆ. ಅದರ ಜೊತೆಗೆ ವಿಶ್ವಸಂಸ್ಥೆಯು ಕೂಡ ಇದನ್ನು ಜಾಗತಿಕ ತತ್ವಜ್ಞಾನಿಗಳ ದಿನವಾಗಿ ಆಚರಿಸುವುದಕ್ಕೆ ತನ್ನ ಮೊಹರನ್ನು ಒತ್ತಿದೆ. ಹೀಗಾಗಿ ಜಗತ್ತಿನ ತತ್ವಜ್ಞಾನಿಗಳ ದಿನವಾಗಿ ಶಂಕರ ಭಗವತ್ಪಾದರ ಜಯಂತ್ಯುತ್ಸವವು ಆಚರಿಸಲ್ಪಡುತ್ತದೆ. ಶಂಕರಾಚಾರ್ಯರು ಪರಮ ಶಿವಾವತಾರಿಗಳೆಂದೇ ಪ್ರಸಿದ್ಧವಾಗಿರುವಂಥವರು. ಭಾರತದ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸಿದಂತಹ ಸರ್ವಜನಮಾನ್ಯರು. ಅವರು ಯಾವುದೇ ಹೊಸದಾದಂಥ ಒಂದು ಮತವನ್ನು ಸಂಸ್ಥಾಪಿಸಿದಂಥವರಲ್ಲ. ಸನಾತನ ಮತ ಏನಿದೆಯೋ, ಸನಾತನ ಧರ್ಮ ಅಂತ ನಾವು ಕರಿತೇವೆ. ಇದೊಂದೇ ಧರ್ಮ ಅನ್ನುವಂಥದ್ದು. ಉಳಿದದ್ದೆಲ್ಲ ಬೇರೆ ಬೇರೆ ವ್ಯಕ್ತಿಗಳು ಸ್ಥಾಪನೆ ಮಾಡಿದಂತಹವುಗಳು. ಹೀಗಾಗಿ ಅವು ಆ ವ್ಯಕ್ತಿಯ ಮತವಾಗಿರ್ತವೆ. ಧರ್ಮ ಅನ್ನುವಂಥದ್ದು ಜಗತ್ತನ್ನು ಧಾರಣೆ ಮಾಡುವಂಥದ್ದು. ಧಾರಣಾ ಧರ್ಮ ಇತ್ಯಾಹುಹು ಧರ್ಮೋ ಧಾರಯತಿ ಪ್ರಜಾ. ಜನಜೀವನವನ್ನು ಯಾವುದು ಎತ್ತಿ ಹಿಡಿತದೆಯೋ ಅದಕ್ಕೆ ಧರ್ಮ ಅಂತ ಕರೀತೇವೆ. ಅಂತಹ ಧರ್ಮ ಅನ್ನುವಂಥದ್ದು ಕೇವಲ ಸನಾತನ ಸಂಸ್ಕೃತಿಗೆ ಮಾತ್ರ ಹೆಸರು ಸಲ್ಲುತ್ತದೆ. ಅಂತಹ ಭಾರತೀಯ ಸನಾತನ ಧರ್ಮವನ್ನು ಪುನರುಜ್ಜೀವನಗೊಳಿಸಿದಂತಹ ಮಹಾಪುರುಷರು ಶಂಕರ ಭಗವತ್ಪಾದರು. ಇವರು ಹೊಸ ಯಾವುದೇ ಮತವನ್ನು ಸ್ಥಾಪನೆ ಮಾಡಿದಂಥವರಲ್ಲ. ಆಸೇತು ಶೀತಾಚಲ ಪರ್ಯಂತ 3 ಸದಾ ಯಾವುದೇ ರೀತಿಯಾಗಿರುವಂತಹ ಸಂಪರ್ಕ ಮಾಧ್ಯಮಗಳು, ಸಾರಿಗೆಯ ಸಾಧನಗಳು ಇಲ್ಲದೇ ಇರುವಂತಹ ಸಮಯದಲ್ಲಿ ಕೇವಲ ಕಾಲ್ನಡಿಗೆಯಿಂದ 3 ಸಲ ಕನ್ಯಾಕುಮಾರಿಯಿಂದ ಹಿಮಾಲಯದ ತನಕ ಪರ್ಯಟನೆಯನ್ನು ಮಾಡಿ ಇಡೀ ನಮ್ಮ ರಾಷ್ಟ್ರವನ್ನು, ರಾಷ್ಟ್ರ ಸಂಸ್ಕೃತಿಯನ್ನು, ರಾಷ್ಟ್ರದಲ್ಲಿರುವಂತಹ ಜನರ ಜೀವನವನ್ನು ಏಕಸೂತ್ರದಲ್ಲಿ ಬಂಧಿಸಿದಂತಹ ಸಮಾಜ ಸುಧಾರಕರಿವರು. 16 ಜನ್ಮ ಎತ್ತಿದರೂ ಕೂಡ ಯಾವ ಪ್ರಸ್ಥಾನತ್ರಯಗಳನ್ನು ತಿಳ್ಕೊಳ್ಳಿಕ್ಕೆ ಆಗುವುದಿಲ್ವೋ ಅಂತಹ ಪ್ರಸ್ಥಾನತ್ರಯಕ್ಕೆ ತಮ್ಮ 16ನೇ ವಯಸ್ಸಿನಲ್ಲೇ ಅದ್ವಿತೀಯವಾಗಿರುವಂತಹ ಭಾಷ್ಯವನ್ನು ಬರೆದಂತಹ ವಿಭೂತಿ ಪುರುಷರಿವರು. ಯಾವ ರೀತಿಯಾಗಿರುವಂತಹ ಯಾವುದೇ ದೇವರ ಪಾರಮ್ಯವನ್ನು ಇವರು ತಿಳಿಸಲಿಲ್ಲ. ಇಡೀ ಜಗತ್ತನ್ನು ನಿಯಂತ್ರಣ ಮಾಡುವಂತಹ ಏನೊಂದು ಶಕ್ತಿ ಇದೆಯೋ ಆ ಶಕ್ತಿಯೇ ಬೇರೆ ಬೇರೆ ದೇವರ ರೂಪದಲ್ಲಿ ಇರ್ತದೆ ಅನ್ನುವಂಥದ್ದನ್ನು ಹೇಳಿ ಪಂಚಾಯತನ ಪೂಜಾ ಪದ್ಧತಿಯನ್ನು ಜಗತ್ತಿನಲ್ಲಿ ಪ್ರಚಾರ ಮಾಡಿದಂಥವರು. ಅಂತಹ ದೊಡ್ಡದಾಗಿರುವಂತಹ ಒಬ್ಬ ಧಾರ್ಮಿಕ ಮುಖಂಡರಿವರು. ನಾವೆಲ್ಲ ನೋಡ್ತೇವೆ, ಬೇರೆ ಬೇರೆ ಮತಗಳೇವಿಯೋ ಅವೆಲ್ಲಗಳು ಕೂಡ ರಕ್ತಕ್ರಾಂತಿಯ ಕೆಂಪು ಬಾವುಟದಿಂದಲೇ ಜಗತ್ತಿನಲ್ಲೆಲ್ಲ ಪ್ರಚಾರವಾದಂಥವುಗಳು. ಆದರೆ ಯಾವುದೇ ಒಂದು ಸಣ್ಣದಾಗಿರುವಂತಹ ಹಿಂಸೆಯೂ ಕೂಡ ಭಗವತ್ಪಾದರ ಧರ್ಮದ ಪ್ರಚಾರದ ಮಧ್ಯದಲ್ಲಿ ಬಂದಂತಹದ್ದಿಲ್ಲ. ಇಡೀ ಅವರ ಜೀವನವನ್ನು ನೋಡಿದರೆ ಎಲ್ಲ ಕಡೆಗೂ ಕೂಡ ಸರ್ವ ಜನರನ್ನು ಸಮ್ಮತಿಯಿಂದ, ಸಮನ್ವಯ ರೀತಿಯಿಂದ ತಮ್ಮ ಈ ಮತವನ್ನು, ತಮ್ಮ ಅದ್ವೈತ ಸಿದ್ಧಾಂತ ಏನಿದೆಯೋ ಅದನ್ನು ಪ್ರಚಾರ ಮಾಡಿದಂಥವರು ಶಂಕರ ಭಗವತ್ಪಾದರು. ಅದಕ್ಕಾಗಿ ಜಗತ್ತಿನ ತತ್ವಜ್ಞಾನಿಗಳಲ್ಲಿ ಅವರು ಅಗ್ರಗಣ್ಯರು. ಅವರ ತತ್ವವನ್ನು ಹೇಳ್ತಾ ನಮ್ಮ 2ನೇ ರಾಷ್ಟ್ರಪತಿಗಳಾಗಿರುವಂತಹ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಒಂದು ಮಾತನ್ನು ಹೇಳ್ತಾರೆ. ಅವ್ರ ಹತ್ರ ಒಬ್ಬೊಮ್ಮೆ ಪ್ರಶ್ನೆಯನ್ನು ಕೇಳ್ತಾರೆ. ಮೈಸೂರಿನಲ್ಲವರಿದ್ದಾಗ, ನೀವು ಬೇರೆ ಕಡೆಗೆ ಹೋಗಿ ಬೇರೆ ರಾಷ್ಟ್ರಕ್ಕೆ ಯಾಕೆ ಹೋಗ್ತಾ ಇಲ್ಲ, ಅಲ್ಲಿನ ವಿದ್ಯಾಭ್ಯಾಸಕ್ಕೆ ಯಾಕೆ ಹೋಗ್ತಾ ಇಲ್ಲ ಅಂತ. ಆವಾಗ ಅವ್ರು ಹೇಳ್ತಾರೆ, ನಾನು ಯಾವ ತತ್ವಜ್ಞಾನವನ್ನು ಕಲಿಸ್ತೇನೋ ಅಥವಾ ಯಾವ ತತ್ವಜ್ಞಾನದ ವಿದ್ಯಾರ್ಥಿ ನಾನಾಗಿದ್ದೇನೋ ಅದು ಇಲ್ಲಿ ಮಾತ್ರ ಇರುವಂತಹದ್ದು. ನಾನು ಕೂಡ ಹೊರಗಡೆ ಹೋಗ್ತೇನೆ, ಆದರೆ ಕಲೀಲಿಕ್ಕಲ್ಲ, ಕಲಿಸಲಿಕ್ಕೆ. ಅಂತಹ ತತ್ವಜ್ಞಾನವನ್ನು ಪ್ರತಿಪಾದಿಸಿದಂಥವರು ಶಂಕರ ಭಗವತ್ಪಾದರು. ಸಮಾಜದಲ್ಲಿ ಅವರಿಗೆ ಯಾಕೆ ಇಷ್ಟೆಲ್ಲ ಮಹತ್ವ ಇದೆ? ಬೇರೆ ಬೇರೆ ರೀತಿಯಾಗಿರುವಂಥ ಆಚಾರ್ಯರಿದ್ದಾರೆ. ನಮ್ಮ ಭಾರತದಲ್ಲೇ 3 ಆಚಾರ್ಯರು, ಆಚಾರ್ಯತ್ರೇಯರು ಅಂತ ಹೇಳ್ತಾರೆ. ಆದರೆ ಬೇರೆ ಕಡೆ ಎಲ್ಲಿ ಹೋದರೂ ಕೂಡ ಏನಾಗ್ತಾರೆ, ಉಳಿದಂಥ 2 ಆಚಾರ್ಯರ ಮಾರ್ಗದಲ್ಲಿರುವಂಥವ್ರನ್ನ ಎಲ್ಲರನ್ನೂ ಕೂಡ ಅಲ್ಲಿ ಹೇಳುವಂತಹದ್ದೇನು ಅಂತಂದರೆ ಶಂಕರಾಚಾರ್ಯರು ಅನ್ನುವಂತಹ ಹೆಸರಿನಿಂದಲೇ ಅವರನ್ನು ಕರೀತಾರೆ.
ಸನ್ಯಾಸಿಗಳು ಅಂತಂದರೆ ಅವರು ಶಂಕರಾಚಾರ್ಯರು ಅನ್ನುವಂಥದ್ದೇ ಜಗತ್ತಿನಲ್ಲಿ ಪ್ರಸಿದ್ಧಿಯಾಗಿದೆ. ಅದಕ್ಕಾಗಿಯೇ ಶಂಕರಾಚಾರ್ಯರು ನಿಜವಾಗಿಯೂ ಕೂಡ ಜಗದೇಕ ಗುರುಗಳು ಅನ್ನುವಂಥದ್ದು. ಸಮಾಜದಲ್ಲಿ ಅವರು ಮಾಡುವಂತಹ ಕೆಲಸಗಳೇನಿವೆಯೋ ಅವು ಬಹಳ ಮಹತ್ವಪೂರ್ಣವಾಗಿರುವಂಥವು. ಆಗಲೇ ಹೇಳಿದ ಹಾಗೆ ಅವರು ಯಾವುದೇ ರೀತಿಯಾಗಿರುವಂತಹ ಒಬ್ಬ ದೇವರ ಒಂದು ವಿಶಿಷ್ಟವಾಗಿರುವಂತಹ ದೇವತೆಯ ಉಪಾಸನೆಯನ್ನು ಹಾಕಿಕೊಟ್ಟಂಥವರಲ್ಲ. ಅದರ ಜೊತೆಗೆ ಅವರು ಹಾಕಿಕೊಟ್ಟಂಥ ಏನು ಅದ್ವೈತ ಅಂತ ಏನಿದೆಯೋ ಅದು ಜೀವಿಗಳಲ್ಲೂ ಕೂಡ ಬ್ರಹ್ಮಸ್ವರೂಪರು, ಹೆಚ್ಚು ಕಡಿಮೆ ಅನ್ನುವಂತಹ ಭೇದ ಇಲ್ಲಿಲ್ಲ. ಇದೇ ಹಿಂದೂ ಧರ್ಮ, ಇದೇ ಸನಾತನ ಧರ್ಮ. ಸನಾತನ ಧರ್ಮವು ತಿಳಿಸುವಂತಹದ್ದು ಅಥವಾ ನಮ್ಮ ವೇದಗಳು ತಿಳಿಸುವಂತಹ ಸನಾತನ ಧರ್ಮದ ಮರ್ಮ ಯಾವುದು ಅಂದರೆ ಇದು ಎಲ್ಲ ಜೀವಿಗಳು ಕೂಡ ಸಮಾನರು ಅನ್ನುವಂಥದ್ದು. ಒಂದು ಪ್ರಸಂಗ ಬರ್ತದೆ ಭಗವತ್ಪಾದರ ಜೀವನದೊಳಗೆ. ಅವರು ತಮ್ಮ ಭಾಷ್ಯವನ್ನು ಬರೆಯೋದಕ್ಕೆ ಹೋಗೋದಕ್ಕಿಂತ ಮೊದಲು ಕಾಶಿಗೆ ಬಂದಿರ್ತಾರೆ. ಕಾಶಿಗೆ ಬಂದು ವಿಶ್ವೇಶ್ವರನ ಒಂದು ಆಶೀರ್ವಾದವನ್ನು ಪಡೆದು ಹೋಗಬೇಕು ಅಂತ ಹೋಗ್ಬೇಕಾದ್ರೆ ಮಣಿಕರ್ಣಿಕಾ ಘಾಟ್ನಲ್ಲಿ ಬರ್ತಾರೆ. ನಾವೆಲ್ಲ ಇಂದಿಗೂ ಕೂಡ ಹೋದರೆ ಆ ಮಣಿಕರ್ಣಿಕಾ ಘಾಟನ್ನು ನೋಡ್ಬೋದು. ಅಲ್ಲಿ ಯಾವಾಗಲೂ ಕೂಡ ಚಿತೆ ಉರಿತಾ ಇರ್ತದೆ. ಆ ಚಿತೆಯ ದರ್ಶನವನ್ನು ಮಾಡಿ ಆಮೇಲೆ ಹೋಗಿ ವಿಶ್ವನಾಥನ ದರ್ಶನವನ್ನು ಮಾಡುವಂಥದ್ದು. ಭಗವತ್ಪಾದರು ತಮ್ಮ ಶಿಷ್ಯರ ಜೊತೆಗೆ ಹೋಗ್ತಾ ಇದ್ದಾರೆ. ಆವಾಗ ಅಲ್ಲಿ ಚಂಡಾಲ ಇರ್ತಾನೆ. ಚಂಡಾಲ ಅಂತಂದರೆ ಆಗ ರಾಜರ ಕಾಲ. ರಾಜರ ಯಾವಾಗಾದರೂ ಅವರು ಒಂದು ಮರಣದಂಡನೆಯನ್ನು ವಿಧಿಸಿದರೆ ಅಂಥ ಮರಣದಂಡನೆಯನ್ನು ಜಾರಿ ಮಾಡುವಂಥವ, ಶಿರಚ್ಛೇದವನ್ನು ಮಾಡುವಂಥ ಕಟ್ಟುಕನಿಗೆ ಚಾಂಡಾಲ ಅಂತ ಕರೀತಾರೆ. ಅವನಿಗೆ ಅದರ ಜೊತೆಗೆ ಸ್ಮಶಾನವನ್ನು ನೋಡಿಕೊಳ್ಳುವಂಥ ಕೆಲಸವೂ ಕೂಡ ಅವನದೇ ಆಗಿರ್ತದೆ. ಸ್ಮಶಾನವನ್ನು ನೋಡಿಕೊಳ್ತಾ ಇರ್ತಾನೆ. ಅವನ ಜೊತೆಗೆ ನಾಯಿಗಳಿರ್ತವೆ. ಅವ ಭಗವತ್ಪಾದರು ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ವಿಶ್ವೇಶ್ವರನ ದರ್ಶನಕ್ಕೆ ಹೋಗಬೇಕು ಅಂತ ಬರ್ತಾ ಇದ್ದಾಗ ಆವಾಗ ಅವನು ಎದುರಿಗೆ ಬರ್ತಾನೆ. ಮೊದಲೆಲ್ಲ ಬಹಳ ಇಕ್ಕಟ್ಟಾಗಿರುವಂತಹದ್ದಿತ್ತು. ಈಗ ಮಾತ್ರ ಕಾಶಿ ಬದಲಾವಣೆ ಆಗಿದೆ. ಕಾಶಿ ಗಲ್ಲಿಗಳು ಅಂದರೆ ಬಹಳ ಇಕ್ಕಟ್ಟಾಗಿರುವಂಥದ್ದು. ಈಗ 1200 ವರ್ಷಕ್ಕಿಂತ ಹಿಂದೆ ಇನ್ನೂ ಹೆಚ್ಚಿಗೆ ಆಗಿರುವಂತಹ ಇಕ್ಕಟ್ಟಾಗಿರುವಂತಹ ಗಲ್ಲಿಗಳಿದ್ವು. ಆವಾಗ ಭಗವತ್ಪಾದರಲ್ಲಿ ಬರ್ತಾ ಇದ್ದಾಗ ಅವನು ಕೂಡ ಬರ್ತಾ ಇದ್ದಾನೆ, ನಾಯಿಯನ್ನು ತಗೊಂಡು ಬರ್ತಾ ಇದ್ದಾನೆ. ಆವಾಗ ಅವನು ನೋಡಿದ ಕೂಡಲೇ ಶಿಷ್ಯರೆಲ್ಲರೂ ಹೇಳ್ತಾರೆ ದೂರ ಸರಿ ಅಂತ. ಆವಾಗ ಅವ ಕೇಳ್ತಾನೆ ಶಿಷ್ಯರಿಗೆ, ನೀವು ಯಾರನ್ನು ದೂರ ಸರಿ ಅಂತ ಹೇಳಿದ್ರಿ? ನನ್ನ ದೇಹವನ್ನು ಹೇಳಿದರು ಅಥವಾ ಆತ್ಮವನ್ನು ಹೇಳಿದರು? ದೇಹವನ್ನು ಹೇಳಿದ್ರಿ ಅಂತಂದರೆ ಈ ದೇಹವು ಕೂಡ ನಿಮ್ಮ ದೇಹ ಯಾವ ರೀತಿ ರಕ್ತ ಮಾಂಸಗಳಿಂದ ಪೋಷಿತವಾಗಿದೆಯೋ ನನ್ನ ದೇಹವೂ ಕೂಡ ರಕ್ತ ಮಾಂಸಗಳಿಂದ ಪೋಷಿತವಾಗಿದೆ. ಹೀಗಾಗಿ ನಿಮ್ಮ ದೇಹದಲ್ಲಿ ಯಾವ ಯಾವ ಅಸ್ಥಿ ಮಜ್ಜೆಗಳಿವೆಯೋ ಅವೇ ಅಸ್ಥಿ ಮಜ್ಜೆಗಳು ನನ್ನದು ಕೂಡ ಇವೆ. ಹೀಗಾಗಿ ದೇಹ ನಿಮ್ಮದು ಒಂದೇ ಇದೆ, ನನ್ನದು ಒಂದೇ ಇದೆ. ಇನ್ನು ನೀವು ಆತ್ಮಕ್ಕೆ ದೂರ ಸರಿ ಅಂತಂದರೆ ನಿಮ್ಮ ತತ್ವವೇ ಏನು? ನಿಮ್ಮ ಗುರುಗಳು ಯಾವ ತತ್ವವನ್ನು ಪ್ರತಿಪಾದನೆಯನ್ನು ಮಾಡ್ತಿದ್ದಾರೆ? ಹೇಗೆ ಒಂದು ಕುಕ್ಕುಟಾಂಡದಲ್ಲಿ ಕೋಳಿ ಮೊಟ್ಟೆಯಿಂದ ಕೋಳಿಯೇ ಬರಬೇಕೋ ಹಾಗೆ ಇದಕ್ಕೆ ಬ್ರಹ್ಮಾಂಡ ಅಂತ ಕರೀತೇವೆ. ಈ ಬ್ರಹ್ಮಾಂಡ ಬ್ರಹ್ಮನ ಅಂಡದಿಂದ ಬ್ರಹ್ಮನ ಮೊಟ್ಟೆಯಿಂದ ಬ್ರಹ್ಮವೇ ಬರಬೇಕು. ನೀವು ಕೂಡ ಆ ಬ್ರಹ್ಮಾಂಡದಿಂದ ಬಂದಂಥವರು, ನಾನು ಕೂಡ ಈ ಬ್ರಹ್ಮಾಂಡದಿಂದ ಬಂದಂಥವ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ. ಜೀವು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪವೇ ಆಗಿರ್ತದೆ. ಹೆಚ್ಚು ಕಡಿಮೆ ಅನ್ನುವಂಥ ಭೇದ ಇಲ್ಲ ಅಂತ ಯಾವ ತತ್ವವನ್ನು ನೀವು ಹೇಳ್ತೀರೋ ಹಾಗಿದ್ದ ಮೇಲೆ ನೀವು ನಿಮ್ಮ ಆತ್ಮವೂ ಕೂಡ ಅದೇ ಇರ್ತದೆ, ನನ್ನ ಆತ್ಮವೂ ಕೂಡ ಅದೇ ಇರ್ತದೆ ಅಂತ. ಆವಾಗ ಭಗವತ್ಪಾದರು ಮುಂದೆ ಬಂದು ನಮಸ್ಕಾರ ಮಾಡಿ ಹೇಳ್ತಾರೆ, ಜಾಗ್ರತ್ ಸ್ವಪ್ನ ಸುಷುಪ್ತಿ ವಿಸ್ಫುಟತರ ಯಾ ಸಂವಿದುಜೃಂಭತೆ ಯಾ ಬ್ರಹ್ಮಾದಿ ಪಿಪೀಲಿಕಾದಿ ತನುಷು ಪ್ರೋತಾ ಜಗತ್ಸಾಕ್ಷಿಣಿ ಸೈವಾಹಂ ನ ಚ ದೃಶ್ಯವಸ್ತು ದೃಢ ಪ್ರಜ್ಞಾ ಹಿ ಯಸ್ಯಾಸ್ತಿ ಚೇತ್ ಚಾಂಡಾಲೋಸ್ತು ಸತುದ್ವಿಜೋಸ್ತು ಗುರುರಿತ್ಯೇಷಾ ಮನೀಷಾ ಮಮ. ನಿದ್ರೆಯಲ್ಲಿರ್ಬೋದು, ಎಚ್ಚರ ಸ್ಥಿತಿಯಲ್ಲಿರ್ಬೋದು, ಕನಸಿನಲ್ಲಿರ್ಬೋದು, ನನಸಿನಲ್ಲಿರ್ಬೋದು, ಯಾವುದೇ ಸ್ಥಿತಿಯಲ್ಲಿದ್ದರೂ ಕೂಡ ಯಾವ ಪರಬ್ರಹ್ಮವು ಓತಪ್ರೋಕ್ತವಾಗಿರ್ತದೆಯೋ ಜಾಗ್ರತ್ ಸ್ವಪ್ನ ಸುಷುಪ್ತಿ ವಿಸ್ಫುಟತರ ಯಾ ಸಂವಿದುಜೃಂಭತೆ ಯಾ ಬ್ರಹ್ಮಾದಿ ಪಿಪೀಲಿಕಾದಿ ತನುಷು ಪ್ರೋತ ಜಗತ್ಸಾಕ್ಷಿಣಿ. ಯಾವುದು ಬ್ರಹ್ಮನಿಂದ ಹಿಡಿದು ಒಂದು ಇರುವೆಯ ತನಕನೂ ಎಲ್ಲರಲ್ಲೂ ಕೂಡ ಯಾವ ಆತ್ಮ ಇರ್ತದೆಯೋ ಅದೇ ನಾನಿದ್ದೇನೆ. ಸೈವಾಹಂ ನಚ ದೃಶ್ಯವಸ್ತು. ಯಾವುದು ಎದುರಿಗೆ ಕಾಣ್ತಾ ಇದೆಯೋ ಮಿಥ್ಯಾ ಪ್ರಪಂಚ ಅದು ನಾನಲ್ಲ. ಇವೆಲ್ಲವನ್ನೂ ಬಿಟ್ಟಂಥದ್ದು, ಇದೆಲ್ಲವನ್ನು ಬಿಟ್ಟಂಥ ಒಂದು ಪರಬ್ರಹ್ಮ ತತ್ವ ಯಾವುದಿದೆಯೋ ಅದೇ ನಾನು ಅಂತ ಯಾರಿಗೆ ಗೊತ್ತಿದೆಯೋ ಅವ, ಅಥವಾ ಆ ಜ್ಞಾನ ಯಾರಲ್ಲಿದೆಯೋ ಅವ ಚಾಂಡಾಲನಾಗಿರ್ಬೋದು ಅಥವಾ ಅವ ಬ್ರಾಹ್ಮಣನಾಗಿರ್ಬೋದು, ಅವ ನನ್ನ ಗುರು ಅಂತ. ನಿಜವಾಗಿಯೂ ಹಾಗಿದ್ದರೆ
ನಮಗೆ ನಮ್ಮ ಔನ್ನತ್ಯಕ್ಕೆ ಕಾರಣ ಯಾವುದು ಅಂತಂದರೆ ಅದು ಜ್ಞಾನವಾಗಿರ್ತದೆ. ಜ್ಞಾನದಿಂದಲೇ ಬ್ರಹ್ಮವನ್ನು ತಿಳಿದುಕೊಂಡಿದ್ದಾನೆ, ಆದ್ದರಿಂದ ಅವನಿಗೆ ಬ್ರಾಹ್ಮಣ ಅಂತ ಕರೆಯುವಂಥದ್ದು. ಬ್ರಾಹ್ಮಣ್ಯ ಅನ್ನುವಂಥದ್ದು ಜಾತಿಯಿಂದಲ್ಲ. ಯಾವುದಕ್ಕೆ ನಾವು ಬ್ರಾಹ್ಮಣ್ಯದ ಪೋಷಕವಾಗಿರುವಂಥದ್ದು ಸಂಸ್ಕಾರ ಅಂತ ಯಾವ ನಾವು ಉಪನಯನವನ್ನು ಹೇಳ್ತೇವೋ, ಅಲ್ಲಿ ಯಾವ ಗಾಯತ್ರಿ ಮಂತ್ರವನ್ನು ನಾವು ಹೇಳಿಕೊಡ್ತೇವೋ ಆ ಗಾಯತ್ರಿ ಮಂತ್ರ ಅನ್ನುವಂಥದ್ದು ಅದು ಬ್ರಾಹ್ಮಣನಿಂದ ದೃಷ್ಟವಾಗಿರುವಂಥದ್ದು, ಅಥವಾ ಆ ಮಂತ್ರದ ದೃಷ್ಟಾರ ಬ್ರಾಹ್ಮಣನಲ್ಲ. ಅದರ ದೃಷ್ಟಾರ ವಿಶ್ವಾಮಿತ್ರ. ಅವನು ಮೂಲತಃ ಕ್ಷತ್ರಿಯನಾಗಿರುವಂಥವ. ನಮ್ಮ ಉಪನಿಷತ್ ಋಷಿಗಳು ಬಹಳಷ್ಟು ಜನರಿದ್ದಾರೆ. ಉಪನಿಷತ್ತಿನಲ್ಲಿ ಕಥೆಗಳು ಬರ್ತವೆ. ಸತ್ಯಕಾಮ ಜಾಬಾಲ ಅನ್ನುವಂಥದ್ದು. ಜಾಬಾಲಿಯ ಮಗ ಒಬ್ಬ ಇರ್ತಾನೆ, ಆವಾಗ ಅವ ಸತ್ಯಕಾಮ ಅಂತ. ಅವ ಗುರುಗಳ ಹತ್ರ ಬಂದು ನನಗೆ ಉಪದೇಶವನ್ನು ಮಾಡಬೇಕು ಅಂತ ಕೇಳಿದಾಗ ನಿಂದು ಯಾವ ಗೋತ್ರ ಅಂತ ಕೇಳ್ತಾನೆ. ಆವಾಗ ಅವನು ಹೇಳ್ತಾನೆ ಗೊತ್ತಿಲ್ಲ, ಕೇಳ್ಕೊಂಡು ಬರ್ತಾನೆ ಅಂತ. ತಾಯಿ ಹತ್ರ ಹೋಗಿ ಕೇಳ್ತಾನೆ. ತಾಯಿ ಹೇಳ್ತಾಳೆ, ನಾನು ಭಾಳಷ್ಟು ಜನರನ್ನು ಸೇವೆ ಮಾಡ್ತಾ ಇರುವಂಥವಳು, ಹೀಗಾಗಿ ನಿನ್ನ ತಂದೆ ಯಾರು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ, ನಾನು ಜಾಬಾಲಿ, ಆದ್ದರಿಂದ ನನ್ನ ಮಗ ನೀನು ಅಂತ ಗುರುಗಳಿಗೆ ಹೋಗಿ ಅದನ್ನೇ ಹೇಳ್ತಾನೆ. ಆವಾಗ ಗುರುಗಳು ಹೇಳ್ತಾರೆ, ನೀನು ಬಹಳ ಸತ್ಯವನ್ನು ಮಾತಾಡಿದ್ದೀಯಾ. ಸತ್ಯವೇ ನಿಜವಾಗಿಯೂ ಕೂಡ ಒಬ್ಬ ವ್ಯಕ್ತಿಯ ಗುರುತಾಗಿರ್ತದೆ. ಆದ್ದರಿಂದ ನಿನಗೆ ನಾನು ಉಪದೇಶವನ್ನು ಮಾಡ್ತೇನೆ, ನಿನಗೆ ವಿದ್ಯೆಯನ್ನು ಕಲಿಸ್ತೇನೆ, ನಿನ್ನ ವಿದ್ಯಾಭ್ಯಾಸವನ್ನು ಮಾಡಿಸ್ತೇನೆ ಎನ್ನುವಂಥ ಒಂದು ಕತೆ ನಮ್ಮ ಉಪನಿಷತ್ತಿನಲ್ಲಿ ಬರ್ತದೆ. ಅದನ್ನೇ ಭಗವತ್ಪಾದರು ಹೇಳಿದ್ದಾರೆ. ಯಾರಿಗೆ ಇಂತಹ ಜ್ಞಾನ ಇರ್ತದೆಯೋ ಅವ ನನ್ನ ಗುರು ಅನ್ನುವಂಥದ್ದು. ಹೀಗೆ ಸಮಾಜವನ್ನು ಯಾವುದೇ ಜಾತಿ, ಮತ, ಪಂಥ ಇವ್ಯಾವುಗಳನ್ನು ಕೂಡ ನೋಡದೆ ಪೂರ್ಣವಾಗಿ ಜ್ಞಾನಕ್ಕೆ ಮಹತ್ವವನ್ನು ಕೊಟ್ಟಿರುವಂತಹ ಅದ್ವೈತ ತತ್ವವನ್ನು ಪ್ರಸಾರವನ್ನು ಮಾಡಿದಂಥದ್ದು. ಅದರ ಜೊತೆಗೆ ಆ ಸಮಯದಲ್ಲಿ ಈಗ 1200-1300 ವರ್ಷದ ಹಿಂದೆ ಇಡೀ ಸಮಾಜ ಅಲ್ಲಿ ವಾಮಾಚಾರಾದಿಗಳು ಇದ್ದವು. ಸನಾತನ ಸಂಸ್ಕೃತಿಯ ಮೂಲ ಉದ್ದೇಶ ಮರೆಯಾಗ್ತಾ ಇರ್ತಿತ್ತು. ಪ್ರತಿಯೊಬ್ಬರು ಕೂಡ, ಕೆಲವು ಜನರು ವಿಷ್ಣುವೇ ಎಲ್ಲಕ್ಕಿಂತ ದೊಡ್ಡ ದೇವರು ಅಂತ ಹೇಳ್ತಿದ್ರು, ಕೆಲವು ಜನರು ಶಿವನೇ ಎಲ್ಲಕ್ಕಿಂತ ದೊಡ್ಡ ದೇವರು ಅಂತ ಹೇಳ್ತಿದ್ರು, ಕೆಲವು ಜನರು ದೇವಿಯೇ ಎಲ್ಲಕ್ಕಿಂತ ದೊಡ್ಡವಳು ಅಂತ ಹೇಳ್ತಿದ್ರು. ಅಂಥವರಿಗೆ ವಿಷ್ಣುವನ್ನು ಯಾರು ಪ್ರತಿಪಾದಿಸ್ತಿದ್ರು ಅಂಥ ವೈಷ್ಣವ ಮತವನ್ನು, ಶಕ್ತಿಯನ್ನೇ ಯಾರು ದೇವರು ಅಂತ, ಶಕ್ತಿನೇ ಎಲ್ಲಕ್ಕಿಂತ ದೊಡ್ಡವಳು, ದೇವಿ ಎಲ್ಲಕ್ಕಿಂತ ದೊಡ್ಡವಳು ಅಂತ ಹೇಳ್ತಿರುವಂತಹ ಶಾಕ್ತರು, ಇವರೆಲ್ಲರಿಗೂ ಕೂಡ ಅವರ ಒಂದೊಂದು ಉಪಾಸನಾ ಪದ್ಧತಿಯಲ್ಲೂ ಕೂಡ ವಾಮಾಚಾರ್ಯಾದಿಗಳು ಬಂದುಬಿಟ್ಟಿದ್ವು. ಅವೆಲ್ಲವನ್ನೂ ಕೂಡ ತೊಡೆದು ಹಾಕಿ ಪ್ರತಿಯೊಬ್ಬ ದೇವರು ಕೂಡ ಅದು ಪರಬ್ರಹ್ಮನ ಬೇರೆ ಬೇರೆ ರೀತಿಯಾಗಿರುವಂಥ ರೂಪವೇ ಆಗಿರ್ತದೆ. ಆ ಪರಬ್ರಹ್ಮ ಯಾವಾಗ ಸೃಷ್ಟಿಯನ್ನು ಮಾಡ್ತಾನೋ ಆವಾಗ ಬ್ರಹ್ಮನಾಗ್ತಾನೆ, ಯಾವಾಗ ಪಾಲನೆಯನ್ನು ಮಾಡ್ತಾನೋ ಆವಾಗ ಅವ ವಿಷ್ಣು ಆಗ್ತಾನೆ, ಯಾವಾಗ ಜಗತ್ತಿನ ಸಂಹಾರವನ್ನು ಪ್ರಳಯವನ್ನು ಮಾಡ್ತಾನೋ ಆವಾಗ ಅವನು ಈಶ್ವರನಾಗ್ತಾನೆ. ಹೀಗಾಗಿ ಈ ದೇವರುಗಳು ಅನ್ನುವಂಥದ್ದು ಪರಬ್ರಹ್ಮನ ಬೇರೆ ಬೇರೆ ರೀತಿಯಾಗಿರುವಂತಹ ಪರಬ್ರಹ್ಮದ ಬೇರೆ ಬೇರೆ ರೀತಿಯಾಗಿರುವಂತಹ ಒಂದು ರೂಪವೇ ಆಗಿರ್ತವೆ. ಅದಕ್ಕಾಗಿ ಅದನ್ನು ಯಾವುದೇ ರೀತಿಯಾಗಿರುವಂತಹ ರೂಪದಲ್ಲಿ ನಾವು ಆರಾಧನೆ ಮಾಡಿದರೂ ಕೂಡ ನಾವು ಮೋಕ್ಷವನ್ನು ಪಡಿತೇವೆ, ನಾವು ನಮ್ಮ ಜೀವನ ಸಾರ್ಥಕ್ಯವನ್ನು ಪಡಿತೇವೆ ಅಂತ ಹೇಳಿ ಆ ಉಪಾಸನಾ ಪದ್ಧತಿಗಳನ್ನು ಹಾಕಿಕೊಟ್ಟಂಥವರು, ವಾಮಾಚಾರ್ಯಾದಿಗಳನ್ನು ನಿರ್ಮೂಲನ ಮಾಡಿ ಸನಾತನ ಸಂಸ್ಕೃತಿಯನ್ನು ಮೂಲ ರೂಪದಲ್ಲಿ ತಂದಂತಹ ಸಮಾಜ ಸುಧಾರಕರಿವರು. ಅದರ ಜೊತೆಗೆ ತಾವು ಯಾವೊಂದು ಸನಾತನ ಧರ್ಮವನ್ನು ಪುನರುಜ್ಜೀವನಗೊಳಿಸಿದ್ರೋ ಅವುಗಳನ್ನು ಸರಿಯಾಗಿ ನಡೆಸಿಕೊಂಡು ಹೋಗೋದಕ್ಕಾಗಿ ಭಾರತದ 4 ಮೂಲೆಗಳಲ್ಲಿ 4 ದಿಗ್ಗಜವಾಗಿರುವಂತಹ ಮಠಗಳನ್ನು ಸ್ಥಾಪನೆ ಮಾಡಿದರು. ಅದಕ್ಕೆ ಆಮ್ನಾಯ ಪೀಠಗಳು ಅಂತ ಕರೀತಾರೆ. ಅಲ್ಲೂ ಕೂಡ ಭಾರತವನ್ನು ಏಕಸೂತ್ರತೆಯಲ್ಲಿ ಬಂಧಿಸುವಂತಹ ಒಂದು ಕಾರ್ಯವನ್ನು ಅದು ಮಾಡಿದ್ದಾರೆ ಅವರು. ದಕ್ಷಿಣದಲ್ಲಿ ಪ್ರಪ್ರಥಮವಾಗಿರುವಂತಹ ಆಮ್ನಾಯ ಪೀಠವನ್ನು, ದಕ್ಷಿಣಾಮ್ನಾಯ ಪೀಠವನ್ನು ಶೃಂಗೇರಿಯಲ್ಲಿ ಸ್ಥಾಪನೆ ಮಾಡುತ್ತಾರೆ. ಆ ಶೃಂಗೇರಿಯಲ್ಲಿರುವಂತಹ ದಕ್ಷಿಣಾಮ್ನಾಯ ಪೀಠಕ್ಕೆ ಉತ್ತರದ ಸುರೇಶ್ವರಾಚಾರ್ಯರನ್ನು, ಮೊದಲು ಅವರಿಗೆ ಮಂಡನ ಮಿಶ್ರರು ಅಂತ ಕರೀತಾ ಇದ್ದರು ಪೂರ್ವಾಶ್ರಮದಲ್ಲಿ, ಅಂಥ ಸುರೇಶ್ವರಾಚಾರ್ಯರನ್ನು ಅದಕ್ಕೆ ಅಧಿಪತಿಗಳನ್ನಾಗಿ ಮಾಡ್ತಾರೆ. 2ನೇ ಪೀಠವನ್ನು ಅವರು ಪೂರ್ವದ ಜಗನ್ನಾಥಪುರಿಯಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಆ ಜಗನ್ನಾಥಪುರಿಯ ಪೀಠಕ್ಕೆ ಹಸ್ತಾಮಲಕರು, ಅವರು ಪಶ್ಚಿಮ ಕರಾವಳಿಯಲ್ಲಿರೋರು, ನಮ್ಮ ಪಕ್ಕದ ಶ್ರೀವಲ್ಲಿ ಅಂತ ಅಲ್ಲಿ, ಅದಕ್ಕೆ ಶಿರಾದಿ ಅಂತ ಕರೀತಾರೆ ಅಂತ. ಇಲ್ಲಿ ನಮ್ಮ ಪಕ್ಕದ ಶಿರಾದಿಯೇ ಶ್ರೀವಲ್ಲಿ ಅಂತ. ಅಲ್ಲಿನ ಹಸ್ತಾಮಲಕರನ್ನು ಅಧಿಪತಿಗಳನ್ನಾಗಿ ಮಾಡ್ತಾರೆ. 3ನೇ ಪೀಠವನ್ನು
ಪಶ್ಚಿಮದ ದ್ವಾರಕೆಯಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ. ಅಂಥ ಪಶ್ಚಿಮದ ದ್ವಾರಕೆಗೆ ಪೂರ್ವ ಗೋದಾವರಿಯ ಸನಂದನರನ್ನು, ಆಮೇಲೆ ಅವರು ಪದ್ಮಪಾದರು ಅಂತ ಪ್ರಸಿದ್ಧವನ್ನು ಪಡೆದಂಥವರು, ಅವರನ್ನು ಅಧಿಪತಿಗಳನ್ನಾಗಿ ಮಾಡ್ತಾರೆ. ಉತ್ತರದಲ್ಲಿ ಬದರಿಯಲ್ಲಿ ಜ್ಯೋತಿಷ್ಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ. ಉತ್ತರಾಮ್ನಾಯ ಪೀಠಕ್ಕೆ ದಕ್ಷಿಣದ ಶೃಂಗೇರಿ ವಿಭಾಗ, ಶೃಂಗೇರಿಯ ಪರಿಸರದ ತೋಟಕಾಚಾರ್ಯರನ್ನು, ಗಿರಿ ಅಂತ ಅವರ ಪೂರ್ವಾಶ್ರಮದ ಹೆಸರು, ಅವರನ್ನು ಅಲ್ಲಿನ ಅಧಿಪತಿಗಳನ್ನಾಗಿ ಮಾಡ್ತಾರೆ. ಈ ರೀತಿಯಲ್ಲಿ ಭಾರತದ 4 ಮೂಲೆಗಳಲ್ಲೂ ಕೂಡ ಯಾವ ಒಂದು ಆಮ್ನಾಯ ಪೀಠಗಳನ್ನು ಅವರು ಸ್ಥಾಪನೆಯನ್ನು ಮಾಡಿದ್ರು, ಅವುಗಳಿಗೆ ಬೇರೆ ಬೇರೆ ಪ್ರದೇಶದ ಜನರನ್ನು ಅಧಿಪತಿಗಳನ್ನಾಗಿ ಮಾಡಿ, ಪೂರ್ವಕ್ಕೆ ಪಶ್ಚಿಮದವರನ್ನು ಪಶ್ಚಿಮಕ್ಕೆ, ಪೂರ್ವದವರನ್ನು ಉತ್ತರಕ್ಕೆ, ದಕ್ಷಿಣದವರನ್ನು ದಕ್ಷಿಣಕ್ಕೆ, ಉತ್ತರದವರನ್ನು, ಈ ರೀತಿ ಭಾರತವನ್ನು ಏಕಸೂತ್ರತೆಯಲ್ಲಿ ಬಂಧಿಸಿದಂತಹ ಸಮಾಜ ಸುಧಾರಕತ್ವವು ಕೂಡ ಅವರಲ್ಲಿ ನಾವು ನೋಡ್ತೇವೆ. ಅದರ ಜೊತೆಗೆ ಇಂದಿಗೂ ಕೂಡ ಸನ್ಯಾಸ ಯಾವ ರೀತಿಯಲ್ಲಿ ಇರಬೇಕು ಅಂತ ತೋರಿಸಿಕೊಟ್ಟಂಥವರು, ಸನ್ಯಾಸದ ಸಂಕೇತಗಳನ್ನು ಸರಿಯಾಗಿ ತಿಳಿಸಿಕೊಟ್ಟಂಥವರು ಭಗವತ್ಪಾದ ಶಂಕರರು. ಕಾಷಾಯಾಂಬರವನ್ನು ನಾವು ಸನ್ಯಾಸಿಗಳಲ್ಲಿ ನೋಡ್ತೇವೆ. ಆ ಕಾಷಾಯ ವಸ್ತ್ರ ಏನಿದೆಯೋ ಅದು ನಮ್ಮ ಕಾಮನೆಗಳನ್ನೆಲ್ಲ ಸುಟ್ಟಾಕಿದ್ದೇವೆ ಅನ್ನುವಂಥದ್ದರ ಸಂಕೇತವಾಗಿರ್ತದೆ. ಕೈಯಲ್ಲಿರುವಂಥ ಕಮಂಡಲು ಇದು ತ್ಯಾಗದ ಸಂಕೇತವಾಗಿರ್ತದೆ. ಕೈಯಲ್ಲಿರುವಂಥ ದಂಡ ಇದು ದೇಹ ದಂಡನೆಯ ಸಂಕೇತವಾಗಿರ್ತದೆ. ಹಣೆಯ ಮೇಲೆ ವಿಭೂತಿಯನ್ನು ಹಚ್ಚಿಕೊಂಡಿರ್ತಾರೆ. ಆ ವಿಭೂತಿ ಒಮ್ಮೆ ಈ ದೇಹ ಪೂರ್ಣವಾಗಿ ಆಗಿ ಹೋಗುವಂತಹದ್ದು, ನಶ್ವರವಾಗಿರುವಂತಹದ್ದು ಅನ್ನುವಂಥದ್ದನ್ನು ತೋರಿಸ್ತದೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿರುವಂಥದ್ದು ಯಾವುದು ಅಂತಂದರೆ ಅದು 3 ರೇಖೆಗಳು. ನಾವೆಲ್ಲ ಗಣಿತದಲ್ಲಿ ನೋಡ್ತೇವೆ, ಸರ್ವಸಮ 3 ರೇಖೆಗಳನ್ನು ಹಾಕ್ತಾರೆ. 3 ಅಡ್ಡ ರೇಖೆಗಳಿಗೆ ನಾವು ಸರ್ವಸಮ ಅಂತ ಗಣಿತದಲ್ಲಿ ಹೇಳ್ತೇವೆ. ಅದು ಎಲ್ಲಿಂದ ಬಂದಂಥದ್ದು ಅಂತಂದರೆ ಅದು ಈ ಅದ್ವೈತದ ಏನು ಒಂದು ಭಸ್ಮ ಇದೆಯೋ ತ್ರಿಪುಂಡ್ರ, ಅದನ್ನೇ ಆಮೇಲೆ ವಿಜ್ಞಾನದವರು ಅದು ತಗೊಂಡಿದ್ದಾರೆ. ಯಾವ ತತ್ವವನ್ನು ಭಗವಂತ ಮತ್ತು ಜೀವಾತ್ಮ ಮತ್ತು ಪರಮಾತ್ಮರು ಇವರು ಸರ್ವಸಮವಾಗಿರ್ತಾರೆ. ಜೀವಾತ್ಮವು ಪರಮಾತ್ಮನದೇ ಒಂದು ಅಂಶವಾಗಿರ್ತದೆ. ಹೀಗಾಗಿ ನಾವೆಲ್ಲ ನೋಡ್ತೇವೆ, ದೇವರು ಅಂತಂದರೆ ಯಾವುದೂ ಬಹಳ ದೊಡ್ಡದಾಗಿರುವಂಥದ್ದಲ್ಲ. ಅದೆಲ್ಲ ನೋಡ್ತೇವೆ, ರಾಮ ಅವನನ್ನು ನಾವು ದೇವರಾಗಿ ಪೂಜಿಸ್ತೇವೆ, ಕೃಷ್ಣ ಇವನನ್ನು ದೇವರಾಗಿ ಪೂಜಿಸ್ತೇವೆ. ಅಥವಾ ವ್ಯವಹಾರದಲ್ಲಿ ಒಂದು ಮಾತಿದೆ, ಅವನೇನ್ರಿ ದೇವನಂಥ ಮನುಷ್ಯ ಅಂತ. ಅಂದರೆ ಮನುಷ್ಯ ಅದು ಹುಟ್ಟಿದಾಗ ಪಶುವಾದ ಸಮಾನವಾಗಿರ್ತಾನೆ. ಆ ಪಾಶವಿತಿಯಿಂದ ನಾವು ಮಾನವೀಯತೆಗೆ ಬರಬೇಕು, ಮಾನವೀಯತೆಯಿಂದ ಪರಿಪೂರ್ಣತೆಗೆ ಹೋಗಬೇಕು. ಆ ಪರಿಪೂರ್ಣತೆ ಎನ್ನುವಂಥದ್ದೇ ಅದು ದೈವತ್ವವಾಗಿರ್ತದೆ. ಹೀಗಾಗಿ ದೇವರು ಮತ್ತು ಆತ್ಮ ಮತ್ತು ಪರಮಾತ್ಮ ಇವು ಬೇರೆ ಬೇರೆ ಅಲ್ಲ ಅನ್ನುವಂಥದ್ದನ್ನು ತೋರಿಸಲಿಕ್ಕಾಗಿಯೇ ಆ ತ್ರಿಪುಂಡ್ರ ಇದೆ. ಅದೇ ಸರ್ವಸಮವಾಗಿರುವಂಥದ್ದು. ಈ ರೀತಿಯಲ್ಲಿ ಇಡೀ ಜಗತ್ತಿಗೆ ಒಂದು ರೀತಿಯಾಗಿರುವಂತಹ ಪಥ ಪ್ರದರ್ಶನವನ್ನು ಮಾಡಿದಂಥವರು ಶಂಕರ ಭಗವತ್ಪಾದರು. ಅದಕ್ಕಾಗಿಯೇ ಅವರ ಜಯಂತಿಯನ್ನು ಜಗತ್ತಿನಾದ್ಯಂತ ತತ್ವಜ್ಞಾನಿಗಳ ಸಂಕೇತವಾಗಿ ಭಗವತ್ಪಾದರನ್ನು ಇಟ್ಟುಕೊಂಡು ಅವರ ಈ ಜನ್ಮ ಜಯಂತಿಯನ್ನು ನಾವು ತತ್ವಜ್ಞಾನಿಗಳ ದಿನವಾಗಿ ಆಚರಿಸ್ತೇವೆ. ಅಂತಹ ತತ್ವಜ್ಞಾನಿಗಳ ದಿನವನ್ನು ಆಚರಿಸುವಂತಹದ್ದರ ಸಾರ್ಥಕತೆ ಯಾವಾಗಿರ್ತದೆ ಅಂತಂದರೆ ಯಾವಾಗ ನಾವು ಈ ತತ್ವವನ್ನು ತಿಳಿದುಕೊಳ್ತೇವೆ. ಈ ನಮ್ಮ ಸಮಾಜದಲ್ಲಿ ಏನು ಮೇಲು ಕೀಳು ಭೇದ ಭಾವಗಳು ಬಂದಿವೆಯೋ ಅವೆಲ್ಲಗಳನ್ನು ಕೂಡ ಮರೆತು ಎಲ್ಲರೂ ಕೂಡ ಪರಮಾತ್ಮನ ಪುತ್ರರೇ ಆಗಿರ್ತಾರೆ ಅಂತ ನಾವು ತಿಳ್ಕೊಂಡು ಆ ರೀತಿಯಲ್ಲಿ ವ್ಯವಹಾರವನ್ನು ಮಾಡಿಕೊಂಡ್ವಿ ಅಂತಾದರೆ ಆವಾಗ ಈ ತತ್ವಜ್ಞಾನಿಗಳ ದಿನಾಚರಣೆ ಅನ್ನುವಂಥದ್ದು ಸಾರ್ಥಕವಾಗ್ತದೆ. ಆ ರೀತಿಯಲ್ಲಿ ನಾವು ಮಾಡೋಣ. ಮತ್ತು ಜಗತ್ತಿನಲ್ಲಿ ಯಾವಾಗಲೂ ಕೂಡ ನಮ್ಮ ಸನಾತನ ಧರ್ಮವು ಅದನ್ನು ಪುನರುಜ್ಜೀವನಗೊಳಿಸುವಂಥ ಭಗವತ್ಪಾದ ಶಂಕರರು ನಮ್ಮ ಗುರುಗಳಾಗಿರಲಿ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರ ಆಚಾರ್ಯ ಶಂಕರಾಚಾರ್ಯ ಸಂತುಮೇ ಜನ್ಮ ಜನ್ಮನಿ ಅನ್ನುವಂಥ ಪ್ರಾರ್ಥನೆ. ಶಾಸ್ತ್ರಂ ಶಾರೀರ ಮೀಮಾಂಸಾ, ಈ ಅದ್ವೈತ ತತ್ವವೇ ಯಾವಾಗಲೂ ಕೂಡ ನಮ್ಮ ಅಭ್ಯಾಸ ಮಾಡುವಂಥ ವಿಷಯವಾಗಿರಲಿ. ದೇವಸ್ತು ಪರಮೇಶ್ವರ, ಜಗತ್ತಿನ ಒಡೆಯನಾಗಿರುವಂಥ ಪರಮೇಶ್ವರನೇ ನಮ್ಮ ದೇವರಾಗಿರಲಿ. ಆಚಾರ್ಯ ಶಂಕರಾಚಾರ್ಯ, ನಮ್ಮ ಗುರುಗಳು ಯಾವಾಗಲೂ ಕೂಡ ಶಂಕರಾಚಾರ್ಯರು. ನಮ್ಮ ಜನ್ಮಗಳು ಇರಬಾರ್ದು, ನಾವು ಇದೇ ಜನ್ಮದಲ್ಲೇ ಜ್ಞಾನವನ್ನು ಪಡೆದು ಮೋಕ್ಷವನ್ನು ಪಡೆಯಬೇಕು. ಅಕಸ್ಮಾತ್ತಾಗಿ ಅದು ಆಗದಿದ್ದರೆ ಮುಂದಾದರೂ ಕೂಡ ನೈಜವಾಗಿರುವಂತಹ ತತ್ವ ಯಾವುದಿದೆಯೋ ಸನಾತನ ಧರ್ಮದ್ದು ಅಂದನ್ನು ಪ್ರತಿಪಾದಿಸಿದಂಥ ಶಂಕರ ಭಗವತ್ಪಾದರೇ ಜನ್ಮ ಜನ್ಮದಲ್ಲೂ ಕೂಡ ನಮಗೆ ಗುರುಗಳಾಗಿ ಸಿಗಲಿ ಎನ್ನುವಂಥ ಪ್ರಾರ್ಥನೆಯೊಂದಿಗೆ ವಿರಮಿಸ್ತಾ ಇದ್ದೇನೆ.